ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ. ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಕಿಷ್ಕಿಂಧ ಕಾಂಡದಲ್ಲಿ ಹನುಮಂತನು ಶ್ರೀರಾಮನ ಬಳಿಗೆ ಹೋದದ್ದು ಎಂಬ 2ನೆಯ ಅಧ್ಯಾಯಕ್ಕೆ ಸ್ವಾಗತ. ಈ ಪ್ರಕಾರ ದಿವ್ಯಾಯುಧ ಪಾಣಿಗಳಾದ ರಾಮಲಕ್ಷ್ಮಣರು ಋಷ್ಯಮೂಕ ಪರ್ವತದ ಸಮೀಪದಲ್ಲಿ ಸಂಚರಿಸುತ್ತಿರಲು ಸುಗ್ರೀವನು ಅವರನ್ನು ಕಂಡು ಮನಸ್ಸಿನಲ್ಲಿ ಅವರನ್ನು ವಾಲಿಯು ಕಳುಹಿಸಿರಬಹುದೆಂದು ಭಯಪಟ್ಟುಕೊಂಡನು. ಯಾವ ಸ್ಥಳದಲ್ಲಿಯೂ ಸ್ಥಿರವಾಗಿ ನಿಲ್ಲದೆ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗುತ್ತಾ ಆ ಸ್ಥಳದಲ್ಲಿರುವುದು ಕ್ಷೇಮವೋ ಅಲ್ಲವೋ ಎಂದು ಮನಸ್ಸಿನಲ್ಲಿ ಯೋಚಿಸುತ್ತಾ ತನ್ನ ಸಮೀಪದಲ್ಲಿದ್ದ ಕಪಿಗಳನ್ನು ಕರೆದು ಮಂತ್ರಾಲೋಚನೆಯನ್ನು ಮಾಡಲಾರಂಭಿಸಿದನು. ಅವನು ಪ್ರಧಾನಿಗಳನ್ನು ಕುರಿತು, ಎಲೈ ಮಂತ್ರಿಗಳಿರ, ಈ ಭಟರನ್ನು ವಾಲಿಯು ಕಳುಹಿಸಿರಬೇಕು, ಸಂಶಯವಿಲ್ಲ. ಅವರು ಆಯುಧ ಪಾಣಿಗಳಾಗಿದ್ದರೂ ನಾರು ಬಟ್ಟೆಗಳನ್ನುಟ್ಟು ಕಪಟದಿಂದ ಈ ವನದಲ್ಲಿ ದಿಕ್ಕು ದಿಕ್ಕುಗಳನ್ನು ನೋಡಿಕೊಂಡು ಬರುತ್ತಿದ್ದಾರೆ ಎಂದು ಹೇಳಿದನು. ಆ ಮಾತನ್ನು ಕೇಳಿ ಆ ಪ್ರಧಾನರು ಬಿಲ್ಲು ಬಾಣಗಳನ್ನು ಧರಿಸಿಕೊಂಡಿದ್ದ ರಾಮಲಕ್ಷ್ಮಣರನ್ನು ನೋಡಿ ಆ ಪರ್ವತ ಶಿಖರದಿಂದ ಮತ್ತೊಂದು ಶಿಖರಕ್ಕೆ ಹೋದರು. ಈ ವೃತ್ತಾಂತವನ್ನರಿತು ಸುಗ್ರೀವನು ಪರಿವಾರದಲ್ಲಿದ್ದ ಕಪಿಗಳೆಲ್ಲರೂ ಬಂದು ವಾಲಿಯ ಕಪಟ ಕೃತ್ಯದಿಂದ ಕಂಗೆಟ್ಟಿದ್ದ ಸುಗ್ರೀವನ ಸಮೀಪದಲ್ಲಿ ಕೈಮುಗಿದುಕೊಂಡು ನಿಂತರು. ಆ ಸಮಯದಲ್ಲಿ ನುಡಿಜಾಣ್ಮೆಯುಳ್ಳ ಹನುಮಂತನು ಕೈಮುಗಿದುಕೊಂಡು ಸುಗ್ರೀವನನ್ನು ಕುರಿತು, ಎಲೈ ಸ್ವಾಮಿ, ನೀನು ಕಂಗೆಡಬೇಡ. ಹೇಗಾದರೂ ನಾವು ಈ ಪರ್ವತವನ್ನು ಸೇರಿದೆವು. ಇಲ್ಲಿ ವಾಲಿಯಿಂದ ಭಯವಿಲ್ಲ. ಯಾವನೊಬ್ಬನ ಭಯದಿಂದ ಕಂಗೆಟ್ಟು ನೀನು ಇಲ್ಲಿಗೆ ಬಂದಿರುವೆಯೋ ಅಂತಹ ವಾಲಿಯು ಇಲ್ಲಿಗೆ ಬರಲಾರನು. ನೀನು ಸುಮ್ಮನೆ ಬೆದರಬೇಡ. ನಿನ್ನ ಬುದ್ಧಿಯು ಚಂಚಲವಾದ ಕಾರಣ ಮನಸ್ಸಿನಲ್ಲಿ ಧೈರ್ಯವನ್ನು ತಂದುಕೊಳ್ಳದೇ ಇದ್ದೀಯೆ. ನೀನು ಬುದ್ಧಿವಂತನಾಗಿ ಈ ಭಟರ ಇಂಗಿತಗಳನ್ನು ತಿಳಿದು ಮಾಡಬೇಕಾದ ಕಾರ್ಯವನ್ನು ವಿಚಾರಿಸು. ಬುದ್ಧಿಹೀನನಾದ ಅರಸನು ಪ್ರಜೆಗಳನ್ನು ಪರಿಪಾಲಿಸಲಾರನು ಎಂದು ಹೇಳಿದನು. ಆ ವಾಕ್ಯವನ್ನು ಕೇಳಿ ಸುಗ್ರೀವನು ಹನುಮಂತನನ್ನು ಕುರಿತು ಹೇಳಿದನು, ಎಲೈ ಹನುಮಂತ, ಈ ಭಟರನ್ನು ನೋಡು. ಇವರು ನಿಡಿದಾದ ತೋಳುಗಳುಳ್ಳವರು, ವಿಶಾಲವಾದ ಕಣ್ಣುಗಳುಳ್ಳವರು ಆಗಿ ಬಿಲ್ಲು ಬಾಣ ಖಡ್ಗಗಳನ್ನು ಧರಿಸಿ ಸಾಕ್ಷಾತ್ ದೇವೋತ್ತಮರಂತೆ ಒಪ್ಪುತ್ತಿದ್ದಾರೆ. ಇವರನ್ನು ಕಂಡರೆ ಲೋಕದಲ್ಲಿ ಯಾರಿಗೆ ತಾನೇ ಭಯ ಹುಟ್ಟದು? ನನ್ನ ಮನಸ್ಸಿಗೆ ವಾಲಿಯು ಏನೋ ವಿಪತ್ತನ್ನು ತರಲು ಇವರನ್ನು ಕಳುಹಿಸಿರಬಹುದೆಂದು ತೋರುತ್ತದೆ. ಲೋಕದಲ್ಲಿ ಅರಸರು ಸ್ವಕಾರ್ಯಾರ್ಥವಾಗಿ ಅನೇಕ ಜನರೊಡನೆ ಸ್ನೇಹ ಮಾಡಿಕೊಳ್ಳುವರು. ಆದ ಕಾರಣ ಅವರನ್ನು ನಂಬಬಾರದು. ಲೋಕದಲ್ಲಿ ಅರಸರು ಬೇಹುಗಾರರಿಂದಲೇ ಶತ್ರುಗಳನ್ನು ಜಯಿಸುವರು. ಆ ಬೇಹುಗಾರರು ಉಪಾಯದಿಂದ ನಂಬಿಸಿ ಸಮಯ ಬಂದಾಗ ಪೆಟ್ಟು ಹಾಕುವರು. ಅವರನ್ನು ಯಾವ ಸಮಯದಲ್ಲಿಯೂ ನಂಬಬಾರದು. ಆದ ಕಾರಣ ನೀನು ಒಬ್ಬ ಮನುಷ್ಯನ ರೂಪದಿಂದ ಅವರ ಸಮೀಪಕ್ಕೆ ಹೋಗು. ಅವರನ್ನು ಸರಿಯಾಗಿ ನೋಡಿ ಅವರೊಡನೆ ಸಂಭಾಷಣೆ ಮಾಡಿ ಅವರ ರೀತಿಯಲ್ಲಿ ವಿನಯೋಕ್ತಿಗಳಿಂದ ಮೃದು ನುಡಿಗಳನ್ನು ನುಡಿದು ಬಿಲ್ಲು ಬಾಣಗಳನ್ನು ಧರಿಸಿಕೊಂಡು ಶುದ್ಧಾತ್ಮರು ಮಹಾತ್ಮರು ಆದ ಆ ಭಟರು ಇಲ್ಲಿಗೆ ಬಂದ ಕಾರಣವನ್ನು ತಿಳಿದುಕೋ. ಅವರ ಮಾತುಗಳನ್ನು ಮನಸ್ಸಿನಲ್ಲಿ ಗ್ರಹಿಸಿ ಅವರ ಸೌಮ್ಯ ಸ್ವಭಾವ ದುಷ್ಟ ಸ್ವಭಾವಗಳನ್ನು ತಿಳಿದುಕೊಂಡು ಬಾ ಎಂದು ಹೇಳಿದನು. ಆ ಬಳಿಕ ವಾಯುಪುತ್ರನಾದ ಹನುಮಂತನು ಸುಗ್ರೀವನ ವಾಕ್ಯವನ್ನು ಮಹಾಪ್ರಸಾದವೆಂದು ಅಂಗೀಕರಿಸಿ ಮಹಾಬಲ ಪರಾಕ್ರಮಿಗಳಾದ ರಾಮಲಕ್ಷ್ಮಣರ ಸಮೀಪಕ್ಕೆ ಹೋದನು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.